ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಬಂದೀವಿ ನೋಡ್ರಿ ಇವತ್ತು ಬಾವಿ ಒಳಗೆ ಈಜಾಡಕ್ಕೆ. ಸೊ ಥಂಬ್ನೇಲನ್ನು ನೋಡಿ ನಿಮಗೆ ಗೊತ್ತಾಗಿರಬಹುದು. ಮೋಸ್ಟ್ಲಿ ನಾವಿವತ್ತು ಬಾವಿ ಒಳಗೆ ಈಜಾಡುವುದರಿಂದ ಸಿಕ್ಕಂಥ ಮೀನುಗಳನ್ನು ನೋಡ್ರಿ. ಇಲ್ಲಿ ಯಾವ ಥರ ಮೀನುಗಳು ಸಿಕ್ಕವ ಈಜಾಡಕ್ಕೆ ಹೋಗಿ ನಮ್ಮ ಹುಡುಗರು ಹಿಡಿದಂತಹ ಮೀನುಗಳು ಇವ ನೋಡ್ಬೋದು. ಈ ಥರದ ಮೀನುಗಳು ಸಣ್ಣ ಬಾವಿ ಐತ್ಲ, ಇದ್ರೊಳಗೆ ದೊಡ್ಡ ಸೈಜಿನ ಮೀನುಗಳು ಅದಾವ. ಅದರಲ್ಲಿ ಇಳಿಯೋಕೆ ಅನುಕೂಲ ಇಲ್ಲ. ನೋಡ್ಬೋದು ನೀವು ಯಾವ ಥರ ಮುಳ್ಳುಗಳು ಬೆಳೆದಾವ ಸುತ್ತ ಕಡೆ. ಇಲ್ಲಿ ಈಜಾಡಕ್ಕೆ ಅನುಕೂಲ ಇದ್ರೆ ನಮ್ಮ ಹುಡುಗರು ಇಲ್ಲಿಯೂ ಇಳಿದು ಈಜಾಡಿ ಬಿಡ್ತಾವೆ. ಹಳ್ಳಿ ಹುಡುಗರು ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಇರ್ತಾರೆ ಅಂಥೇಳಿ. ಸೊ ಅದರಲ್ಲಿ ಈಜಾಡೋದು ಅಂತೂ ಟ್ರೈನಿಂಗ್ ಇವ್ರಿಗೆ ಸಾಕಷ್ಟು ತಾನಾಗೆ ಕಲ್ತಿರ್ತಕ್ಕಂಥದ್ದು. ನೋಡ್ರಲ್ಲಿ ಈಜಾಡ್ಕೊಂತನ ಮೀನನ್ನು ಹಿಡ್ದಾರ ಈ ರೀತಿಯಾಗಿರುವಂಥ ಇದೊಂದು ದೊಡ್ಡ ಬಾವಿ ನೋಡ್ಬೋದು. ಇಲ್ಲೇ ಸಾಕಷ್ಟು ಅನುಕೂಲ ಐತ್ರಿ ಇವ್ರಿಗೆ ಈಜಾಡಕ್ಕೆ. ನೋಡ್ಬೋದು ಇಲ್ಲೇ ಈ ಪ್ಲೇಸ್ ಏನಾದರೂ ನಿಮ್ಗೆ ಗೊತ್ತಿತ್ತು ಅಥವಾ ಇದು ಯಾವ ಊರು ಅಂಥೇಳಿ ಕಮೆಂಟನ್ನು ಮಾಡಿರಿ. ಯಾಕಂದ್ರೆ ನಾನು ಹೇಳೋದಿಲ್ಲ ಇದನ್ನು ಯಾವ ಊರು ಅಂಥೇಳಿ. ಸೊ ನೀವು ಈ ಊರನ್ನವ್ರ ಇದ್ದಿದ್ರಿ ಅಂದ್ರೆ ಅಥವಾ ಈ ಬಾವಿಯನ್ನ ನೀವು ನೋಡಿದ್ರಿ ಅಂದ್ರೆ ಕಮೆಂಟನ್ನು ಮಾಡಿರಿ ದಯವಿಟ್ಟು. ಸೊ ಇದೊಂದು ಏನಪ್ಪ ಅಂದ್ರೆ ಅಡ್ವೆಂಚರಸ್ ಅಂತ ಅನಿಸ್ತು ನಮ್ಗೆ. ಹುಡುಗರು ಈ ಥರನೂ ಇರ್ತಾರೆ ಹಳ್ಳಿ ಒಳಗೆ ಅಂಥೇಳಿ ನಮಗೊಂಥರ ಆಶ್ಚರ್ಯ ಅನಿಸ್ತು. ಈ ವಿಡಿಯೋ ಇಷ್ಟ ಆತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಸನ್ನು ನಿಮ್ಗೆ ಅಪ್ಲೋಡನ್ನು ಮಾಡ್ತಿರ್ತೀವಿ. ಮತ್ತು